ಸಿಎಂ ವಿರುದ್ಧದ ಮೂಡ ಹಗರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ವಿರುದ್ಧದ ಮೂಡ ಹಗರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಲೋಕಾಯುಕ್ತಕ್ಕೆ ಇಡಿ ಸಲ್ಲಿಸಿದ್ದ ವರದಿಯಲ್ಲಿ ನಗ್ನ ಸತ್ಯ. ಮೈಸೂರು ಮುಡಾದಲ್ಲಿ ಭಾರೀ ಅಕ್ರಮ ಪತ್ತೆ ಹಚ್ಚಿದ ಇಡಿ. ಸೈಟ್ ಹಂಚಿಕೆ ದಾಖಲೆಯಲ್ಲಿ ನಕಲಿ ಸಹಿ ತಂದ ಕುತ್ತು. ಮುಖ್ಯಮಂತ್ರಿಗಳ ವಿರುದ್ಧದ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ತಿರುವು ಪಡೆದುಕೊಂಡಿದೆ ಪ್ರಕರಣ. ಈ ಒಂದು ಪ್ರಕರಣದಲ್ಲಿ ಮೂಡ ವಿಚಾರದಲ್ಲಿ ಅಕ್ರಮಗಳಾಗಿವೆ, ಲೋಪಗಳಾಗಿವೆ ಅನ್ನುವಂಥ ಮಹತ್ವದ ವಿಚಾರಗಳನ್ನ ಜಾರಿ ನಿರ್ದೇಶನಾಲಯ ಕಲೆ ಹಾಕಿ ಲೋಕಾಯುಕ್ತಕ್ಕೆ ವರದಿ ಕೊಟ್ಟಿದೆ. ತುಂಬಾ ಇಂಟ್ರೆಸ್ಟಿಂಗ್, ತುಂಬಾ ಪರಿಣಾಮಕಾರಿಯಾದಂಥ ವರದಿ ಇದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಗರಣಕ್ಕೆ ಟ್ವಿಸ್ಟ್. 700 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಸೈಟ್ಗಳ ಹಂಚಿಕೆ. 1095 ಸೈಟ್ಗಳನ್ನು ಅಕ್ರಮವಾಗಿ ಹಂಚಿರೋದು ಪತ್ತೆಯಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ಮೂಡ ನಿವೇಶನಗಳ ಹಂಚಿಕೆ. ಕಾರು, ನಗದು ರೂಪದಲ್ಲಿ ಹಣ ವರ್ಗಾವಣೆಯಾಗಿದೆ. ನಿಯಮಗಳನ್ನ ಗಾಳಿಗೆ ತೂರಿ ನಿವೇಶನಗಳ ಹಂಚಿಕೆ ಮಾಡಲಾಗಿದೆ. ಜಾರಿ ನಿರ್ದೇಶನಾಲಯದಿಂದ ಸ್ಫೋಟಕ ಮಾಹಿತಿ ಇದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣಕ್ಕೆ ತಿರುವು ಸಿಕ್ಕಿರುವಂತದ್ದು. ಬರೋಬ್ಬರಿ 700 ಕೋಟಿ ರು ಮೌಲ್ಯದ ಅಕ್ರಮ ಸೈಟ್ಗಳ ಹಂಚಿಕೆಯಾಗಿದೆ. ಜಾರಿ ನಿರ್ದೇಶನಾಲಯ ಲೋಕಾಯುಕ್ತಕ್ಕೆ ಮಹತ್ವದ ತನಿಖೆಯ ವರದಿಯನ್ನು ಕೊಟ್ಟಿರುವಂಥದ್ದು. ಹಗರಣದಲ್ಲಿ ದಿನೇಶ್ ಕುಮಾರ್ ಶಾಮೀಲು ಆಗಿರುವುದು ಬಯಲಾಗಿದೆ. ಮೂಡ ಮಾಜಿ ಆಯುಕ್ತ ಸಿಎಂ ಆಪ್ತ ಜೆಟಿ ದಿನೇಶ್ ಕುಮಾರ್ ಸಿಎಂ ಪತ್ನಿಗೆ 14 ಸೈಟು ಮಂಜೂರಾತಿಯಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ. ಸೈಟ್ ಹಂಚಿಕೆ ಪ್ರಕ್ರಿಯೆ ವೇಳೆ ದಿನೇಶ್ ಕುಮಾರ್ ನಕಲಿ ಸಹಿ. ದಿನೇಶ್ ಕುಮಾರ್ ವಿರುದ್ಧ ನಕಲಿ ಸಹಿ ಮಾಡಿದ ಆರೋಪ. ದಾಖಲೆಗೆ ವೈಟ್ನರ್ ಹಚ್ಚಿರೋದು ಇಡಿ ತನಿಖೆಯಲ್ಲಿ ಪತ್ತೆ. ಸಿಎಂ ಯತೀಂದ್ರ ಪ್ರಮುಖ ಹುದ್ದೆಯಲ್ಲಿರುವಾಗಲೇ ಅಕ್ರಮ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಗೆ ಅಕ್ರಮವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಎನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಮೂಡಾದಲ್ಲಿಯೇ ನಡೆದಿರುವಂಥ ಸೈಟ್ಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾರಿ ನಿರ್ದೇಶನಾಲಯ ಮಹತ್ವದ ಸ್ಫೋಟಕ ತನಿಖಾ ವರದಿಯನ್ನ ಲೋಕಾಯುಕ್ತಕ್ಕೆ ಕೊಟ್ಟಿರುವಂಥದ್ದು. ಮೂಡಾದ 48 ನಿವೇಶನ ರದ್ದುಗೊಳಿಸಿದ ಸರ್ಕಾರ. ದತ್ತಗಲ್ಲಹಳ್ಳಿ ಲೇಔಟ್ನಲ್ಲಿರುವಂತಹ 48 ನಿವೇಶನಗಳು ರದ್ದು. 2023ರ ಡಿಸೆಂಬರ್ನಲ್ಲಿ ಹಂಚಿಕೆ ಮಾಡಿದಂತಹ ಸೈಟ್ಗಳು. ಕಾನೂನು ಬಾಹಿರವಾಗಿ ಸೈಟ್ ಹಂಚಿದ್ದ ಆಯುಕ್ತ, ಆಗಿನ ಮೂಡ ಆಯುಕ್ತ ಜಿಟಿ ದಿನೇಶ್ ಕುಮಾರ್. ನಿಯಮ ಉಲ್ಲಂಘನೆ ಹಿನ್ನೆಲೆ ನಿವೇಶನಗಳ ರದ್ದು ಮಾಡಲಾಗಿದೆ. ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನುವುದಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಜಾರಿ ನಿರ್ದೇಶನಾಲಯ ಕೊಟ್ಟಿರುವಂತಹ ವರದಿ ಸಾಕ್ಷೀಕರಿಸಿರುವಂತದ್ದು ಈ ಭ್ರಷ್ಟಾಚಾರವನ್ನು. ಈ ಮಹತ್ವದ ವರದಿಯನ್ನ ಲೋಕಾಯುಕ್ತಕ್ಕೆ ಕೊಡಲಾಗಿದೆ. ಹಾಗಿದ್ರೆ ಈ ವರದಿಯ ವಿಚಾರಗಳು ಮುಖ್ಯಮಂತ್ರಿಯ ಕುಟುಂಬಕ್ಕೆ ಕಂಟಕವಾಗಿ ಪರಿಣಮಿಸುತ್ತವಾ? ತುಂಬಾ ಮಹತ್ವದ ವಿಚಾರ ಇದು.
Ashwavega English News. Coming soon. Your channel, your voice, your trust.